ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಇದು ಶನಿವಾರ ಭಾನುವಾರದ್ದು ಲ್ಯಾಗ್ ಆಗಿರುತ್ತೆ. ನಾವು ಹೋದ ವಾರ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗೆ ಏನೋ ಒಂದು ಖುಷಿ ವಿಷಯ ಇದೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಚ್ಕೋತೀನಿ ಅದನ್ನು. ಹಾಗೆ ನನ್ನ ಮಗಳು ನಾನು ನಮ್ಮ ಮನೆಯವರೆಲ್ಲ ಬೆಂಗಳೂರಿಗೆ ಹೋದ್ವಿ. ಟ್ರೈನಲ್ಲಂತೂ ನಾವು ಏನು ಬರುತ್ತೆ ಅದನ್ನೆಲ್ಲ ತಗೊಂಡು ತಿಂದರು ನಮ್ಮ ಮನೆಯವರು. ಯಾಕೆಂದರೆ ಅವರು ಮನೇಲಿ ಅಷ್ಟೇನೂ ಕುರುಕಲು ತಿಂಡಿ ಅಂಥದ್ದೆಲ್ಲ ತಿನ್ನಲ್ಲ. ಹಿಂಗೆ ಆಚೆ ಹೋದಾಗ ಮಾತ್ರ ಅವರು ಟ್ರೈನಲ್ಲಿ ಏನು ಬರುತ್ತೆ ಮದ್ದೂರು ವಡೆ, ಬೇಲ್ಪುರಿ ಇಂಥದ್ದೆಲ್ಲ ತಿಂತಾರೆ ಅವರು. ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಹೊರಗಡೆ ಬಂದಾಗಲೇ ತಿನ್ನೋದವರು. ಮನೇಲಿದ್ದಾಗ ಏನು ಕೊಟ್ರೂ ಬೇಡ ಅಂತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬೇರೆದೆಲ್ಲ ಅಷ್ಟು ಬೇಡ ತಿನ್ನಲ್ಲ, ಅಷ್ಟೆಲ್ಲ ಎಣ್ಣೆ ತಿಂಡಿಗಳೆಲ್ಲ ತಿನ್ನಲ್ಲ. ಹಂಗಾಗಿ ನಾವು ಬೆಂಗ್ಳೂರಿಗೆ ಹೋಗಿದ್ವಿ. ಬೆಂಗ್ಳೂರಿಗೆ ಹೋಗೋದೇ ನಾವು ಸಂಜೆ ಆಗೋಯಿತು. ನಾವು 7 ಗಂಟೆ ಆಗೋಯಿತು ಬೆಂಗ್ಳೂರಿಗೆ ಹೋಗೋದು. ಅಲ್ಲಿಂದ ನಾವು ವಿಜಯನಗರ ಹೋಗಬೇಕಿತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ನಾವು ಕೆಲಸ ಮುಗಿಸ್ಕೊಂಡು ಅಲ್ಲಿ ವಿಜಯನಗರದಲ್ಲಿ ಟೋಲ್ ಗೇಟಲ್ಲಿ ದೇವಸ್ಥಾನ ಇದೆ, ಶನಿದೇವ್ರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಶನಿದೇವ್ರ ದೇವಸ್ಥಾನ. ನಾನು ಒಂದು 2-3 ಸಲ ಹೋಗಿದ್ದೀನಿ. ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಹೋಗಿದ್ದೀನಿ. ಈಗ ಹೋಗಲೇಬೇಕು ಅನ್ನಿಸ್ತು. ಹಂಗಾಗಿ ನಮ್ಮನೆಯವರು ಬಂದಿದ್ದರು, ಅವ್ರನ್ನೂ ಕರ್ಕೊಂಡು ಹೋದ್ವಿ. ನಮ್ಮನೇಲಿ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಎಲ್ಲರೂ ನಮ್ಮ ಅತ್ತಿಗೆಯವ್ರು ಕರ್ಕೊಂಡೋದ್ರು. ನಮ್ಮ ಮೈದ್ನ, ನಮ್ಮ ಅತ್ತಿಗೆ, ನಮ್ಮ ಅತ್ತಿಗೆ ಯಜಮಾನ್ರು ಎಲ್ಲ ಹೋದ್ವಿ. ನಮ್ಮ ಊರ್ಗೀತಿ ಅವ್ರ ಮಗ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೇನು ಸ್ವಲ್ಪ ಹೊತ್ತು ವಾಕ್ಲು ಹಾಕೋದಿತ್ತು. ಆದರೂ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡಿದೆ ನಾನು. ಚೆನ್ನಾಗಿ ದರ್ಶನ ಆಯಿತು, ಖುಷಿಯಾಗೋಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಬೆಂಗ್ಳೂರಿಗೆ ಹೋದಾಗ ಒಂದು ಸಲ ಹೋಗಿ ಬನ್ನಿ, ಎಲ್ರಿಗೂ ದರ್ಶನ ಚೆನ್ನಾಗಾಗುತ್ತೆ. ಶನಿವಾರವಂತೂ ತುಂಬ ಚೆನ್ನಾಗಿರುತ್ತೆ. ಶ್ರಾವಣ ಮಾಸದಲ್ಲಂತೂ ಚೆನ್ನಾಗಿ ಪೂಜೆಗಳೆಲ್ಲ, ರಥಗಳೆಲ್ಲ ಆಗುತ್ತೆ. ಹಂಗಾಗಿ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಹೋದ ವರ್ಷವೂ ಶ್ರಾವಣ ಮಾಸದಲ್ಲಿ ಹೋಗಿದ್ವಿ. ಹಾಗೆ ನವಗ್ರಹ ಇತ್ತು, ನವಗ್ರಹಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿ ತುಳಸಿ ಎಲ್ಲ ಇಟ್ಟಿರ್ತಾರೆ. ತುಳಸಿ ತುಂಬ ಜನ ತುಳಸಿ ತರ್ತಾರೆ ದೇವರಿಗೆ. ತುಳಸಿನೇ ಶ್ರೇಷ್ಠ ಶನಿದೇವರಿಗೆ. ಆಮೇಲೆ ಈ ಥರ ಶಾವಂತಿಗೆ ಹೂವೇ ಶ್ರೇಷ್ಠ, ಕಲರ್ ಶಾವಂತಿಗೆ ಹೂವು. ಹಳದಿಗಿಂತ ಕಲರ್ ಶಾವಂತಿಗೆ ಹೂವು, ಬ್ಲೂ ಕಲರ್ ಶಾವಂತಿಗೆ ಹೂವು ಅಂದರೆ ಶನಿದೇವ್ರಿಗೆ ತುಂಬ ಇಷ್ಟ. ತುಳಸಿ ಮತ್ತು ಅದು ತುಳಸಿನ ಮುಡಿಬಾರ್ದು, ಬಾಯಿಗೆ ಹಾಕೋಬೇಕು. ತುಳಸಿ ತಗೊಂಡು ಬಾಯಿಗೆ ಹಾಕೋಬೇಕು. ಹಾಗೆ ಕುಂಕುಮ ತಗೊಂಡು ವಿಭೂತಿ ಎಲ್ಲ ಇಟ್ಕೊಂಡು ನಾವು ಆಚೆ ಹೋದ್ವಿ. ಆಚೆ ಹೋದರೆ ನೋಡಿ, ಇಲ್ಲಿ ಎಷ್ಟು ರಶ್ ಇದೆ, ಬಸ್ಸಲ್ಲೇ ನಿಲ್ಲುತ್ತೆ, ಸಿಟಿ ಬಸ್ಸೆಲ್ಲ. ಹಂಗೆ ವೆಹಿಕಲ್ಗಳೆಲ್ಲ ಅಲ್ಲೇ ಓಡಾಡ್ತಿದೆ. ಅಲ್ಲೇ ದೇವಸ್ಥಾನ ಇರೋದು. ಚೆನ್ನಾಗಿದ್ದಾಗೆ ಪ್ರಸಾದ ಕೊಡ್ತಾಯಿದ್ರು ನಮಗೆ, ಪಲಾವ್ ಪ್ರಸಾದ ಕೊಡ್ತಿದ್ರು. ನಮ್ಮ ಮನೆಯವ್ರು ಹೋಗೆಲ್ಲ ಪಲಾವ್ ಪ್ರಸಾದ ಇಸ್ಕೊಂಡ್ರು. ಆಮೇಲೆ ನಾವು ಇಸ್ಕೊಂಡ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗೋಯಿತು, ನಮಗೂ ಇಷ್ಟ ಆಗೋಯಿತು. ನಾವು ಎಲ್ಲ ತಿಂದ್ವಿ ಪ್ರಸಾದನ. ಅವ್ರು ಇನ್ನೊಂದು ಸಲ ಬೇಕು ಅಂತ ಮತ್ತೆ ಹೋಗಿ ಜೊನ್ನೆ ಇಟ್ಟು ಮತ್ತು ಇನ್ನೊಂದು ಸಲ ಇಸ್ಕೊಂಡ್ರು ಪ್ರಸಾದನ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವಾತಾವರಣ, ಆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲೇ ಒಂದು 8:30-9 ಗಂಟೆ ಆಗೋಯಿತು ಆ ದೇವಸ್ಥಾನದ ಹತ್ರನೇ. ಅಲ್ಲೇ ಆಚೆ ಸ್ವಲ್ಪ ಹೊತ್ತು ನಿಂತಿದ್ವಿ, ಪ್ರಸಾದ ಎಲ್ಲ ತಿನ್ಕೊಂಡು. ಎಲ್ರಿಗೂ ಪ್ರಸಾದ ಸಿಗಬೇಕಲ್ವ, ಎಲ್ಲ ನಿಂತ್ಕೊಂಡು ಆ ವಾತಾವರಣ ನೋಡ್ಕೊಂಡು. ಹಾಗೆ ನಮ್ಮ ಮೈದ್ನ ಕಾರ್ ಪಾರ್ಕಿಂಗ್ ಮಾಡಿದ್ರಲ್ವ, ಅಲ್ಲಿಗೆ ಹೋಗ್ಬೇಕಿತ್ತು. ದೂರನೇ ಪಾರ್ಕಿಂಗ್ ಮಾಡಬೇಕು. ಅಲ್ಲಿ ತುಂಬ ವೆಹಿಕಲ್ ಇರುತ್ತೆ. ರೋಡ್ ಸೈಡೇ ದೇವಸ್ಥಾನ ಇರೋದು. ನಾವು ಹಾಸನಲ್ಲಂತೂ ಶನಿವಾರ ಇಲ್ಲಿ ಹುಣಸೆಕೆರೆಯಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ ಶನಿದೇವ್ರದ್ದು. ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನಾನು, ನನ್ನ ಮಗಳು ಎಲ್ಲರೂ ಹೋಗ್ತಾ ಇರ್ತೀವಿ. ಯಾವಾಗಲೂ ನಮಗೆ ಶನಿವಾರ ಹೋಗ್ತಾ ಇರ್ತೀವಿ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ತಿರ್ತೀವಿ. ಹಾಗೆ ಭಾನುವಾರ ಬೆಳಗ್ಗೆನೇ ನಾವು ಶನಿವಾರ ರಾತ್ರಿ ಅತ್ತಿಗೆ ಮನೆಗೆ ಹೋಗಿ ಉಳ್ಕೊಂಡ್ವಿ. ನಮ್ಮ ಅತ್ತಿಗೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಾನ್ ವೆಜ್ ಮಾಡಿದ್ರು, ಒಳ್ಳೆ ನಾನ್ ವೆಜ್ ಮಾಡಿದರು. ಚಿಕನ್ ಗೊಜ್ಜು, ಪೂರಿ, ಹಾಗೆ ಚಾಪ್ಸು, ಚಿಕನ್ ಚಾಪ್ಸ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಕೂತ್ಕೊಂಡು ತಿಂದ್ವಿ. ಒಳ್ಳೆ ಭಾನುವಾರ ತಿಂಡಿ ಎಲ್ಲ ತಿಂದಮೇಲೆ ನನ್ನ ಮಗಳು ಅವ್ರ ತಮ್ಮನ ಜೊತೆ ಜೂಡಿಯೋಗೆ ಹೋಗಿದ್ಲು. ಆಮೇಲೆ ನಾವೆಲ್ಲ ಮದುವೆದು, ಅವ್ರ ಮಗಳು ಮದುವೆ ಆಯಿತು ಹೋದ ವರ್ಷ, ನಮ್ಮ ಮಧುದು. ಅವ್ರದ್ದು ಕ್ಯಾಸೆಟೆಲ್ಲ ಹಾಕೊಂಡು ನೋಡ್ತಾ ಇದ್ವಿ, ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಇವ್ರು ನಮ್ಮ ಅತ್ತಿಗೆ ಮಗ, ಇವರು ಇನ್ನೊಬ್ಬರು ಅತ್ತಿಗೆ ಮಗ, ಇವರು ಸುಮಿತ್ರಾ ಅನ್ನೋರ ಮಗ. ಅವ್ರು ಕಾಮಿಡಿ ಮಾಡ್ತಾಯಿದ್ರು, ಮೈಕೆಲ್ಲ ಇತ್ತು ಅವ್ರ ಮನೇಲಿ ಅಂತ. ಹಾಗಾಗೆಲ್ಲ ಮತ್ತೆ ಮಧ್ಯಾಹ್ನ ಊಟ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಎಲ್ಲ ಮಾಡಿದರು. ಎಲ್ಲ ಮುದ್ದೆ ಎಲ್ಲ ಮಾಡಿದರು. ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಅತ್ತಿಗೆ ಪ್ರತಿ ಸಲ ಹೋದಾಗೂ ನಮಗೆ ಕುಂಕುಮ ಕೊಡ್ದಲೇ ಕಳಿಸೋದೇ ಇಲ್ಲ. ಯಾರೇ ಮನೆಗೆ ಬಂದರೂ ನಾವು ಮುತ್ತೈದೆಯರಿಗೆ ಕುಂಕುಮ ಕೊಡಲೇಬೇಕು, ಅದೊಂದು ಪದ್ಧತಿ ಇದೆ. ನಮ್ಮ ಅತ್ತಿಗೆ ಆದರೂ ಅಷ್ಟೇ ಚೆನ್ನಾಗಿ ಹೋದಾಗೆಲ್ಲ ಕುಂಕುಮ ಕೊಡ್ತಾರೆ. ಹಾಗೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಹಾಸನಿಗೆ ವಾಪಸ್ ಬಂದ್ವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.